ಎಲ್ಲ ರಾಜರಾಣಿಯರಿಗೆ ನಮಸ್ಕಾರ. ಎಲ್ಲ ರಾಜರಾಣಿಯರಿಗೆ ನಮಸ್ತೆ. ನಾನು ನಿಮ್ಮ ಗಣೇಶ್ ಚರಣ್. ಇಲ್ಲೇ ಅಡ್ಕಾರು ಬೈಲು, ಸುಳ್ಯ ತಾಲೂಕು ಜಾಲಸೂರು ಗ್ರಾಮದ ಇಲ್ಲಿ ಅಡ್ಕಾರು ಬೈಲಲ್ಲಿ ಬಾಲಾಲಯ ಪ್ರತಿಷ್ಠೆ ಧಾರ್ಮಿಕ ಕಾರ್ಯಕ್ರಮ ಇದೆ. ಅದೇನಿದೆ ಅಂತ ತೋರಿಸ್ತೀನಿ, ಹೇಗಿದೆ ಅಂತ. ಬನ್ನಿ. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಸ್ವಾಗತಕ್ಕೆ ಬೋರ್ಡೆಲ್ಲ ಹಾಕಿದ್ದಾರೆ. ನಡೆಯೋ ಕಾರ್ಯಕ್ರಮ ನಡೆಯೋದ್ರ ಬಗ್ಗೆ ಎಲ್ಲ ಇಲ್ಲೇ ಹೋಗೋದು, ಈ ದಾರಿಯಲ್ಲೇ. ಈಗಾಗಲೇ ಆಯಿತು, 10:30 ಆಯಿತು, 11 ಗಂಟೆವರೆಗೆ ಅಂತ ಹೇಳಿದರು. ನೋಡಿ, ಹೇಗೆ ಕಾರ್ಯಕ್ರಮ ಮುಗ್ದಿರಲಿಕ್ಕಿಲ್ಲ. ಸ್ನೇಹಿತರೆ, ಇದು ಧೂಮಾವತಿ ಗುಡಿ ಮೂಡಿ ಬರುವಂತಹ ಜಾಗ. ಪ್ರತಿಷ್ಠಾಪನೆ ಮಾಡ್ತಾರೆ ಇಲ್ಲಿ. ಅದು ಆದಾಗ ನಾನು ಅದನ್ನು ಕೂಡ ತೋರಿಸ್ತೀನಿ. ಅಡ್ಕಾರು ಬೈಲು ಹಲವು ದೇವರುಗಳ ವಾಸಸ್ಥಾನ ಆಗಿದೆ. ಇಲ್ಲಿ ವಾಸಿಸುವಂಥ ಸಮಸ್ತ ಜನರಿಗೆ ಸದ್ಬುದ್ಧಿಯನ್ನು ನೀಡಿ ಹರಸಲಿ ಅಂತ ಕೇಳ್ಕೊಳ್ತೀನಿ. ಸ್ನೇಹಿತರೆ, ನಿಮಗೆ ಅವತ್ತು ಸದ್ಯ ಒಂದು 10 ದಿನದ ಹಿಂದೆ ನಾನೊಂದು ವಿಡಿಯೋ ಮಾಡಿ ತೋರಿಸಿದ್ದೆ ಅಲ್ಲ, ದೇವ್ರುಗಳ ಸೇವೆ ಅಂತ. ಅದೇ ಜಾಗದಲ್ಲಿ ನಡೆಯುವಂಥ ಕಾರ್ಯಕ್ರಮ ಸ್ನೇಹಿತರೆ. ಬನ್ನಿ ನೋಡಿ ಸ್ನೇಹಿತರೆ, ಅಲ್ಲೇ ವಯನಾಡ್ ಕುಲವನ್ ವಿಷ್ಣುಮೂರ್ತಿ ಮತ್ತು ಬಾಲಾಲಯ ಪ್ರತಿಷ್ಠೆ ಆಗುವಂಥ ಸ್ಥಳ. ಬನ್ನಿ. ಈ ಜಾಗದಿಂದ ಅಲ್ಲಿಗೆ ಆಯುಧಗಳನ್ನು ಸ್ಥಳಾಂತರಿಸ್ತಾ ಇದೆ.
ಥ್ಯಾಂಕ್ ಯು ಥ್ಯಾಂಕ್ ಯು. മൂലാഴ്ച ബാലാഴ്ചയിലേക്ക് ഞാൻ കരകയറിയിട്ടുണ്ട്. അവൻ്റെ ആ കന്നിരാശി ഒന്ന് നീക്കട്ടെ ഞാൻ. ಈ ವಿಡಿಯೋ ಎರಡು ಹಂಚನ್ನು ಕೆಳಗೆ ಹಾಕಿದ್ರು, ಅಂದರೆ ಇದನ್ನು ನೆಲಸ ಮಾಡಿ ಅಲ್ಲಿ ಪುಸ್ತಕ ಕಟ್ಟಿ ಅಂತ ನೋಡಿ. ದೈವ ಈಗ ಹಂಚನ್ನು ಕೆಳಗೆ ಹಾಕಿತ್ತು. ಹೌದಾ ನೆನ್ನೆ ನಿಮ್ಮ ವಿಡಿಯೋ ನೋಡಿದೆ, ಹೇಗೆ ಎಲ್ಲಿ ಆ ಮರದ ಹತ್ರ ಇದಾಕಿದ್ವಿ ಅಂತ ಒಂದು ಎದುರು ಬರುವಂಥದ್ದು ಹೇಗೆ ಒಂದು ಇದೆಲ್ಲ ಸರಿ ಇಲ್ಲ ಇದು ಮಾತ್ರ. ಹೌದಾ, ಅದೊಂದು ಟೆಕ್ನಿಕಲ್ ಆಗಿದೆ ಅಲ್ಲ, ಅದು ತೆಗ್ದಿದೆ, ನೀವೇ ತೆಗ್ದಿದ? ಮತ್ತೆ ಅದು ಗೊತ್ತಾಗೋದಿಲ್ಲ. ಹೌದಾ, ಫಸ್ಟಿಗೆ ಮರದಿಂದ ಮೇಲಿಂದ. ಅದೇ ಅದೇ ನನಗೇನು ಇದು ಮರದಲ್ಲಿ ಇದ್ದಿಲ್ಲ. ಇಲ್ಲಿ ನೋಡಿ ಪ್ರಸಾದ ಸಿಕ್ಕಿತು. ಎಲ್ಲ ರಾಜರಾಣಿಯರೇ, ಅಂತೂ ವಯನಾಟ್ಟು ಕುಲವನ್ ವಿಷ್ಣುಮೂರ್ತಿ ಮತ್ತು ಬಾಲಾಲಯ ಪ್ರತಿಷ್ಠೆ ಕಾರ್ಯಕ್ರಮ ಧಾರ್ಮಿಕ ಆಚರಣೆಯಲ್ಲಿ ಭಾಗವಹಿಸಿ ಆಯಿತು. ಭಗವಂತನ ಅನುಗ್ರಹ ಪ್ರಸಾದ ದೊರಕಿತು ನೋಡಿ. ಈ ಮೂಲಕ ಅನುಗ್ರಹ ಪ್ರಸಾದ ಪಡೆದು ಇನ್ನು ಮುಂದಿನ ದಿನಗಳು ಸದಾ ಖುಷಿ, ನೆಮ್ಮದಿ, ಸಂತೋಷದಿಂದ ಕೂಡಿರ್ತದೆ ಅಂತ ಭಗವಂತ ನನಗೆ ಅನುಗ್ರಹಿಸಿದ್ದಾರೆ. ಹಾಗೆ ವಿಡಿಯೋ ನೋಡಿದ ನಿಮಗೂ ಕೂಡ ಆ ದೈವದ ಕೃಪೆ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಅಂತ ಹಾರೈಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮತ್ತು ಹೊಸ ವಿಡಿಯೋದೊಂದಿಗೆ ನಾವು ನೀವು ಭೇಟಿಯಾಗೋಣ. ಬಾಯ್.